ಸೊ ಹೊಸ NS400 ಬೇಸಿಕಲಿ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಥಿಂಗ್ ನೋಟಿಸ್ ಆಗೋದು ನಿಮಗೆ ವೀಲ್ ಬೇಸು ತುಂಬ ಕಮ್ಮಿ ಇದೆ. ಸೊ ಒಂಥರ ನಿಮಗೆ ಸ್ಪೋರ್ಟಿ ಪೊಸಿಷನಲ್ಲಿ ಕೂತ್ಕೊಂಡಿದೆ ಗಾಡಿ. ಮತ್ತು ಸದ್ಯಕ್ಕೆ ABS ಡಿಸ್ಕನೆಕ್ಟ್ ಆಗಿದೆಯಂತೆ. ಸೊ ನೋಡ್ಬೋದು ನೀವು. ಇವಾಗ ಸ್ಪೀಡ್ ಅಂತೂ ಕಾಣಿಸ್ತಿಲ್ಲ, ಯಾಕೆ ಆ್ಯಕ್ಚುಲಿ ಇದು ಟೆಸ್ಟ್ ಡ್ರೈವ್ ವೆಹಿಕಲ್ಲು. ಸೌಂಡ್ ನಿಮಗೆ ಬೇಸಿ ಇದೆ ಫಸ್ಟ್ ಇಂಪ್ರೆಷನ್ಸ್. ಆ್ಯಂಡ್ ನಿಮಗೆ ಟ್ಯಾಂಕ್ ನೋಡಿದ್ರೂ ತುಂಬ ಸ್ಲೀಕಾಗೇ ಇದೆ, ಸೇಮ್ NS200 ಮೇಲೆ ಕೂತಂಗೆ ಇದೆ. ಆ್ಯಂಡ್ ಇಂಜನ್ ಇಸ್ ಫೀಲಿಂಗ್ ಲೈಕ್ ಸೇಮ್ ಡಾಮಿನಾರ್. ಫ್ರಂಟ್ ಬಂದು ನಿಮಗೆ ವಾವ್, ಓಕೆ ವಾವ್, ಫ್ರಂಟ್ ಎಂಡ್ ಗ್ರಿಪ್ ಸಾಕಾಗಿದೆ, ಫ್ಲಿಕ್ಕಬಿಲಿಟಿ ಸಾಕಾಗಿದೆ ಆ್ಯಕ್ಚುಲಿ, ಫ್ಯಾಂಟಾಸ್ಟಿಕ್. ಏನು ಫ್ಲಿಕ್ ಆಗ್ತಿದೆ ಗಾಡಿ. ಓಕೆ, ಬ್ಯಾಕ್ ಬ್ರೇಕ್ ವರ್ಕ್ ಆಗ್ತಿಲ್ಲ. ಐ ಥಿಂಕ್ ಬ್ಯಾಕ್ ಈಸ್ ಕಂಪ್ಲೀಟ್ಲಿ ಡೆಡ್. ಸೊ ಇವಾಗ ನಿಮ್ಗೆ ನೋಡಿದ್ರೆ ನಾನು ಬ್ಯಾಕ್ ಬ್ರೇಕ್ ನೋಡಿ ಫುಲ್ ಪ್ರೆಸ್ ಮಾಡ್ತೀನಿ, ಫುಲ್ ಪ್ರೆಸ್ ಆಗಿದೆ. ಬಟ್ ದಟ್ಸ್ ವಾಟ್ ಇಟ್ ಇಸ್ ಸ್ಟಾಪಿಂಗ್. ಮೇ ಬಿ ಡಿಸ್ಕನೆಕ್ಟ್ ಆಗಿದೆ ಅನಿಸುತ್ತೆ, ಐ ಡೋಂಟ್ ನೋ. ಇವನ್ ವೈಲ್ ಆಕ್ಸಲರೇಟಿಂಗ್ ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್. ಓಕೆ, ಲೆಟ್ಸ್ ಮ್ಯಾನೇಜ್ ವಿತ್ ಫ್ರಂಟ್ ಬ್ರೇಕ್. ಆ್ಯಕ್ಚುಲಿ ಡಿಸ್ಪ್ಲೇ ನನಗೆ ಕಾಣಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಇವಾಗ ಅರೌಂಡ್ 11:30 ಆಗಿದೆ ಅನಿಸುತ್ತೆ. ಬಟ್ ಡಿಸ್ಪ್ಲೇ ಇಸ್ ನಾಟ್ ದಟ್ ಬ್ರೈಟ್. ಡಿಸ್ಪ್ಲೇ ಒಂದು ಸ್ವಲ್ಪ ವಿಸಿಬಿಲಿಟಿ ಇಂಪ್ರೂವ್ ಆಗ್ಬೋದು, ಮೋಸ್ಟ್ಲಿ ಏನಾದರೂ ಸೆಟ್ಟಿಂಗ್ ಇದೆಯೇನೋ. ಬಟ್ ದಿಸ್ ಈಸ್ ಥಿಂಗ್ ಈವನ್ ಆಫ್ಟರ್ ಟೇಕಿಂಗ್ ಗ್ಲಾನ್ಸ್ ಏನೋ ಕಾಣಿಸ್ತಿಲ್ಲ. ಬಟ್ ಕ್ಲಚ್ ಇಸ್ ಪ್ಲೇಸ್ ಲಿಟಲ್ ಡೌನ್. ನಿಮಗೆ ಆ್ಯಕ್ಚುಲಿ ಕ್ಲಚ್ ಇಲ್ಲಿ ಬರಬೇಕು, ಬಟ್ ದಿಸ್ ಪ್ಲೇಸ್ ಡಿಯರ್. ಬಟ್ ಏನಾದರೂ ಹೇಳಿ, ಫ್ಲಿಕ್ಕಬಿಲಿಟಿ ಈಸ್ ಆಲ್ಮೋಸ್ಟ್ ಆನ್ ಪಾಯಿಂಟ್. ಬ್ಯಾಕ್ ಬ್ರೇಕ್ ವರ್ಕೇ ಆಗ್ತಿಲ್ಲ. ಬ್ಯಾಕ್ ಡಿಸ್ಕನೆಕ್ಟ್ ಆಗಿದೆಯಾ ಬ್ರೇಕು? ಸೊ ನಿಮಗೆ ಪವರ್ ನೋಡಿದ್ರೆ ಇಟ್ ಈಸ್ ಪ್ರೊಡ್ಯೂಸಿಂಗ್ ಅರೌಂಡ್ 40 bhp ಆ್ಯಂಡ್ ದಿಸ್ ಇಸ್ ಓಲ್ಡ್ ಡಾಮಿನಾರ್ ಇಂಜನ್. ನ್ಯೂ 399cc ಏನು KTMs ಕೊಟ್ಟಿದ್ದಾರೆ, ದಟ್ ಈಸ್ ಬ್ರ್ಯಾಂಡ್ ನ್ಯೂ. ಆ್ಯಂಡ್ ಓಲ್ಡ್ರ್ ಜನ್ರೇಷನ್ KTM ಜನರೇಷನ್ 3 ಬೈಕ್ಸೆಲ್ಲ ಇತ್ತಲ್ಲ, ಸಾರಿ ಜನರೇಷನ್ 2. ಸೊ ಆ ಬೈಕ್ಸ್ದು ಇಂಜನ್ನು ಇದಕ್ಕಿದೆ. ಆ್ಯಂಡ್ USDನೂ ಸಾಕಾಗಿದೆ ಅಂತ ಹೇಳ್ಬೋದು. Okay, we'll check the gear tractability. Okay, RN is okay-ish. Okay ಅಂತ ಹೇಳ್ಬೋದು. ಡ್ಯುಯಲ್ RN would be appreciated. And this mirrors, ಈ ಮಿರರ್ ನನಗೇನು ಅಷ್ಟು ವ್ಯೂ ಏನು ಪ್ರೊವೈಡ್ ಮಾಡ್ತಿಲ್ಲ. ಸೊ 5th ಗೇರ್ ಅರೌಂಡ್ 40 ಇದೆ ಅಕಾರ್ಡಿಂಗ್ ಟು ಮೈ ಗೆಸ್. ಇಟ್ಸ್ ಸ್ಲೈಟ್ಲಿ ಹೆಸಿಟೇಟಿಂಗ್ ಬಟ್ ಇಟ್ಸ್ ಪುಲ್ಲಿಂಗ್. ಓಕೆ, ಅಂಡರ್ಸ್ಟ್ಯಾಂಡಬಲ್. ಬಿಕಾಸ್ ನಮ್ಮ ಮನೇಲೂ ಒಂದು ಡಾಮಿನಾರ್ 400 ಇತ್ತು, ದ ಫಸ್ಟ್ ವರ್ಷನ್ 2018. ಆ್ಯಂಡ್ ದಟ್ ವಾಸ್ ಆಲ್ಸೋ ಹೆಸಿಟೆಂಟ್ ಅಂಟಿಲ್ ನಿಮಗೆ 70 ಕಿಲೋಮೀಟರ್ ಸ್ಪೀಡ್ ಹೋಗೋ ತನಕ ಅದು 6th ಗೇರ್ ಹಾಕೋದು ತುಂಬ ಲ್ಯಾಗ್ ಇರುತ್ತೆ ಅಂತ ಹೇಳ್ಬೋದು. ಬಟ್
ಒನ್ಸ್ ಇದು ಮಿಡ್ ರೇಂಜ್ ಮೇಲೆ ಇಟ್ ಇಸ್ ಪುಲ್ಲಿಂಗ್. ಹೀಟ್ ನಾನು ಜೀನ್ಸ್ ಆ್ಯಂಡ್ ಶೂ ಹಾಕ್ಕೊಂಡಿದ್ದೀನಿ, ಸೊ ನನಗೆಲ್ಲೂ ಹೀಟ್ ಹೊಡಿತಾ ಇಲ್ಲ. ಒಂದ್ಸಲಿ ಸೆಕೆಂಡಲ್ಲಿ ಪುಲ್ ಮಾಡೋಣ ನೋಡಿ. ದೇರ್ ವಾಸ್ ಎ ಸ್ಲೈಟ್ ವೀಲ್ ಸ್ಲಿಪ್. ವೀಲ್ ಆ್ಯಕ್ಚುಲಿ ಸ್ಪಿನ್ ಆಯ್ತಲ್ಲಿ, ಲೈಟಲ್ಲಿ ಸ್ಯಾಂಡ್ ಇತ್ತು. ಆ್ಯಂಡ್ ಯಾ, ಇಟ್ ಈಸ್ ಡೂಯಿಂಗ್ ಪ್ರಿಟಿ ಮಚ್ ಎವ್ರಿಥಿಂಗ್ ಐ ಆಮ್ ಎಕ್ಸ್ಪೆಕ್ಟೆಡ್ ದಿಸ್ ಬೈಕ್ ಟು ಬಿ. ಡೌನ್ ಶಿಫ್ಟ್. ಟ್ರಾಟಲ್ ಇಸ್ ನಾಟ್ ಲ್ಯಾಗಿ. ಟ್ರಾಟಲ್ ಕೂಡ ಲ್ಯಾಗಿ ಇಲ್ಲ ನಿಮಗೆ. ಲೇಟ್ ಮಾಡೋದು ಟ್ರಾಟಲ್ ಕೊಡಬೇಕಾದ್ರೆ ನಿಮ್ಗೆ ಆ ಥರ ಇಶ್ಯೂಸ್ ಏನಿಲ್ಲ, ಸ್ಮೂತಾಗಿದೆ. ಓಕೆ, ಗುಡ್ ಒನ್. ಆ್ಯಕ್ಚುಲಿ ಟ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ, ಸಸ್ಪೆನ್ಷನ್ ನಿಮಗೂ ಚೆನ್ನಾಗಿದೆ. ಆ್ಯಂಡ್ ಫ್ಲಿಕ್ಕಬಿಲಿಟಿ, ವಾವ್, ತುಂಬ ಚೆನ್ನಾಗಿದೆ ಫ್ಲಿಕ್ಕಬಿಲಿಟಿ. ಐ ಥಿಂಕ್ ದಟ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್. ಫ್ರಂಟ್ ಬ್ರೇಕ್ ಏನಷ್ಟು ಹೇಳ್ಕೊಳಂಗಿಲ್ಲ, ಬ್ರೇಕ್ಸ್ ಆರ್ ಆ್ಯಾವ್ರೇಜ್. ನಿಮಗೆ 6000 ಒನ್ಸ್ ಗಾಡಿ ಎಳೀತಿದೆ. ಓಕೆ, ಇಂಜಿನ್ ಬ್ರೇಕಿಂಗ್ ಇಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಇಂಜಿನ್ ಬ್ರೇಕಿಂಗ್ ನನಗೆ ಇಷ್ಟು ಇರಬಾರ್ದು, ಬಟ್ ನೆವರ್ದಲೆಸ್ ಗುಡ್ ಆಪ್ಷನ್ ಟು ಬಿ ಇನ್ ಎ ಸ್ಪೋರ್ಟ್ಸ್ ನೇಕೆಡ್. ನಿಮಗೆ ರೈಡಿಂಗ್ ಪೊಸಿಷನ್ ನೋಡಿದ್ರೆ ಬಮ್ ಕಂಫರ್ಟಬಲ್ ಇದೆ. ಟ್ರ್ಯಾಕ್ಟಬಿಲಿಟಿ ಇಸ್ ಓಕೆ. ಸ್ಲೈಟ್ಲಿ ಹೆಸಿಟೆಂಟ್ ಟು ಪಿಕಪ್ ಇನ್ ಗೇರ್ಸ್. ಥರ್ಡ್ ಗೇರಲ್ಲಿ ನೀವು ಟ್ಯಾಂಪರ್ ಮಾಡಬೇಕು ಕ್ಲಚ್ನ ಲೈಟಾಗಿ. ಫುಲ್ ಆಕ್ಸಿಲರೇಟರ್. As of back brake is not working. I am only using the front. And ನಾನು ಮಿಕ್ಕಿದೆಲ್ಲ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಬಟ್ ದಿಸ್ ಇಸ್ ಮೈ ಇಂಪ್ರೆಷನ್ ಆನ್ ದಿಸ್ ಬೈಕ್. ಚಾಸಿ ಚೆನ್ನಾಗಿದೆ, ಹ್ಯಾಂಡಲ್ ಬಾರ್ ಲೆಂತ್ ಈಸ್ ಓಕೆ. ಸೊ ದಟ್ಸ್ ಹೌ ಇಟ್ ಪುಲ್ಸ್. ಸೆಕೆಂಡ್ ಗೇರ್. ಸೊ ನಿಮ್ಗೆ ಇವಾಗ ನೋಡಿದ್ರೆ ರೈಡ್ ಮೋಡ್ ಬಂದು ರೋಡಲ್ಲಿದೆ. ಇದನ್ನು ಹೆಂಗೆ ಸೆಟ್ ಮಾಡೋದು? ಐ ಡೋಂಟ್ ಹ್ಯಾವ್ ಎನಿ ಕ್ಲೂ ಹೌ ಟು ಸೆಟ್ ದಿಸ್. ನಿಮಗೆ ಗೇರ್ ಬಾಕ್ಸ್ ಬಂದು ಒಂದು ಸ್ವಲ್ಪ ಹಾರ್ಡ್ ಶಿಫ್ಟಿಂಗ್, ಬಟ್ ಇಟ್ ಈಸ್ ಶಿಫ್ಟಿಂಗ್ ಗುಡ್. ಇಟ್ ಈಸ್ ಫಾಲಿಂಗ್ ಇನ್ ಟು ಗೇರ್ಸ್ ಪ್ರಾಪರ್ಲಿ. ಬಟ್ ನಿಮಗೆ ಸ್ವಲ್ಪ ಟೈಟ್ನೆಸ್ ಇದೆ ಲಿವರಲ್ಲಿ. ದ ಕ್ಲಚ್ ಇಸ್ ಸೂಪರ್ ಲೈಟ್. ನಿಮಗೆ ಕ್ಲಚ್ಚು ಆಲ್ಮೋಸ್ಟ್ ಸ್ಲಿಪ್ಪರ್ ಕ್ಲಚ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್. ಆ್ಯಂಡ್ ದ ಗ್ರಿಪ್ ಇಸ್ ಆಲ್ಸೋ ಗುಡ್. ಅಗೇನ್ ಐ ವಿಲ್ pull it once more. There is slight traffic ahead, and I'll even corner it for you.
whoa. The tires are not at all gripping in the corner. Zero confidence. Okay, let's wait for our friends. ಆ್ಯಕ್ಚುಲಿ ಗಾಡಿ ಇವಾಗ ಅರೌಂಡ್ 100 ನಾನು ಕಾರ್ನರ್ ಮಾಡಿದೆ. ಸೊ ಇಟ್ಸ್ ಸ್ಟಾರ್ಟಿಂಗ್ ಟು ಜಿಗಲ್. ಡೆಫಿನೆಟ್ಲಿ ನಾನೇನಾದರೂ ಈ ಗಾಡಿ ತೊಗೊಂಡ್ರೆ ಫಸ್ಟ್ ಥಿಂಗ್ ಐ ವುಡ್ ಡೂ ಇಸ್ ಚೇಂಜ್ ದ ಟೈರ್ಸ್ ಆ್ಯಂಡ್ ಲಿಫ್ಟ್ ದಿಸ್ ಕ್ಲಚ್ ಲಿವರ್ ಎ ಲಿಟಲ್ ಬಿಟ್ ಟು ಮೈ ಲೈಕಿಂಗ್. ಇದು ಆ್ಯಕ್ಚುಲಿ ಟೂ ಡೌನ್ ಇದೆ ನನಗೆ. ಇಟ್ ಇಸ್ ಪುಟಿಂಗ್ ಇನ್ ಅ ಗುಡ್ ಸ್ಪೋರ್ಟ್ಸ್ ಮೋಡ್. Back is soft and comfortable. Front is focused on road. ನಿಮಗೆ ಸ್ಟ್ರೈಟ್ ಲೈನ್ಸಲ್ಲಿ front brake is good, actually not fading, but the lever is slightly coming close than I started the bike. Almost ಇವಾಗ ಒಂದು 10 ಕಿಲೋಮೀಟರ್ ಓಡಿಸಿದ್ದೀನಿ. The bike is slightly heating up. ಹೀಟ್ ಬಂದು ನನಗೆ ಲೆಫ್ಟ್ ತೈಯಲ್ಲಿ ಹೊಡಿತಿದೆ. ಆ್ಯಂಡ್ ಕಮಿಂಗ್ ಟು ವೈಬ್ರೇಷನ್ ಇಸ್ ವೆರಿ ವೆಲ್ ಕಂಟೆಂಟ್. ಡಾಮಿನಾರ್ಗಿಂತ ಕಮ್ಮಿ ವೈಬ್ರೇಷನ್ ಇದೆ. ಅಂದರೆ ಪ್ರೀ ಡಾಮಿನಾರ್, ಐ ಡಿಂಟ್ ಡ್ರೈವ್ ದ ಟೂರಿಂಗ್ ವರ್ಷನ್ ಆಫ್ ಡಾಮಿನಾರ್ಸ್. ಆ್ಯಂಡ್ ವೈಬ್ರೇಷನ್ ಇಸ್ ವೆರಿ ವೆಲ್ ಕಂಟೆಂಟ್. ಯಾವುದೇ ಬಸ್ ಇಲ್ಲ ಫುಟ್ ಬ್ರೇಕ್ಸ್ ಮೇಲೆ. ಆ್ಯಂಡ್ ಸ್ಟೀರಿಂಗಲ್ಲಿ ಸ್ಲೈಟ್ ಬಸ್ ಇದೆ. That's actually manageable, but compared to Dominar, this is much better. If you drive the first generation Dominar without the gloves, your hands would be numb by 150 or 200 kilometer. I don't think ಈ ಬೈಕ್ ಆ ಥರ ಆಗುತ್ತಂತ. It is good actually. ಬಟ್ ಸಿಟಿಯಲ್ಲಿ ನಿಮಗೆ ಗೇರ್ ಬಾಕ್ಸ್ ಕಂಟಿನ್ಯೂಸ್ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ಶಿಫ್ಟ್ ಮಾಡೋ ಥರ ಇದೆ. ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ ಶಾರ್ಟ್ ಗೇರ್ ರೇಷಿಯೋ. ಡಿಸೈನ್ ಅಂದರೆ ಡಿಸೈನು ನನಗಿಷ್ಟ ಇದೆ, ಇಲ್ಲ ಅಂತ ಇಲ್ಲ. ಒಂದ್ಸಲಿ ನಾವು ಕಾರ್ನರ್ ಟೆಸ್ಟ್ ಮಾಡಿ ನೋಡೋಣ. It was at this moment that he knew he fucked up. Back is slipping out, the tires are providing no grip. You can do it, but not to the extent where you can push the limit of the bike. Tires definitely needs to be changed. I think that will be the worst part of this bike. So I was on good gas and the rear was going out, and I have to cut the gas because I don't want to have an eyesight. The tires are bad. Back brake is not functioning, so adu helakagalla. And what else? ನಿಮಗೆ ಈ ಪೋರ್ಷನ್ ಬಂದರೆ ನಿಮಗೆ ತುಂಬ ಫ್ರಂಟಿಗೆ ಎಕ್ಸ್ಟೆಂಡ್ ಆಗಿದೆ, ವಿಚ್ ಇಸ್ ಗಿವಿಂಗ್ ಗುಡ್ ಅಮೌಂಟ್ ಆಫ್ ಕಾಕ್ಪಿಟ್, ಗುಡ್ ಲುಕ್, ಚೆನ್ನಾಗಿರೋ ಲುಕ್ಕೇ ಕಾಣಿಸುತ್ತೆ ನಿಮಗೆ. ಐ ಆಮ್ ನಾಟ್ ಎ ಫ್ಯಾನ್ ಆಫ್ ಡಿಸ್ಪ್ಲೇ.
ನಂಗೆ ಆ್ಯಕ್ಚುಲಿ ಗಾಡಿ ಪುಷ್ ಮಾಡೋಕ್ಕೆ ಐ ಆಮ್ ನಾಟ್ ವಿಲ್ಲಿಂಗ್, ಐ ಆಮ್ ನಾಟ್ ಗೋನ ಟೇಕ್ ರಿಸ್ಕ್. ಕಂಪೇರ್ಡ್ ಟು ದಿಸ್ ದ ಡಾಮಿನಾರ್ ವಾಸ್ ಮಚ್ ಮೋರ್ ಪ್ಲ್ಯಾಂಟೆಡ್. ಯಾಕಂದರೆ ನಾನು ಆ ಗಾಡಿಗೆ ನನ್ನ ಮೆಡ್ಜಿಲ್ಲರ್ ಆ್ಯಂಡ್ ಅಪೋಲೋ H1 ಟೈರ್ ಕಾಂಬಿನೇಷನ್ ಇತ್ತು. ನೀವು ನನಗೆ ಡಾಮಿನಾರ್ ಆರ್ NS 400 ಅಂತ ಕೇಳಿದ್ರೆ, ಫಾರ್ ಎವ್ರಿಥಿಂಗ್ ಆಲ್ರೌಂಡ್ರಾಗಿ ನಾನು ಯಾವ ಬೈಕ್ ಚೂಸ್ ಮಾಡ್ತೀನಂತ ಐ ಥಿಂಕ್ ನನಗಿನ್ನೂ ಐ ವುಡ್ ಬಿ ವಿತ್ ಡಾಮಿನಾರ್ 400.